ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಎರಡನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ಇವತ್ತು ಸೀರೆ ಹಾಕೊಳ್ಳೋಕೆ ಟೈಮ್ ಸಿಗಲಿಲ್ಲ, ಸೊ ಬೇಗ ಹೊರಡಬೇಕಿತ್ತು. ಹಾಗಾಗಿ ಇವತ್ತು ಸೀರೆ ಹಾಕೊಳ್ಳಿಲ್ಲ. ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಬ್ಲೂ ಡ್ರೆಸ್, ಮೈ ಫೇವ್ರೆಟ್ ಕಲರ್. ಸೊ ಆಂಟಿಯರು ವೆಯ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಇವಾಗ ಹೊರಡಬೇಕು ನಾನು. ಇವತ್ತು ಬಂದು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಆ್ಯಂಡ್ ಪ್ರತಿ ವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವು ನನ್ನ ಜೊತೆ ದರ್ಶನ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಹೀಗೆ ಸೊ ಹೊರಡೋಣ. ಮನೆಯಲ್ಲಿ ಕೆಲಸ ಎಲ್ಲ ಆಗಿ ಪೂಜೆ ಎಲ್ಲ ಆಯಿತು. ಟೈಮ್ ಬಂದು 11 ಆಗಿದೆ. ಆಲ್ರೆಡಿ ಹೊರಡಬೇಕಿತ್ತು. ಹೋಗೋದು ಬೇಡ ಅಂತ ಸುಮ್ಮನಾದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಯಾಕೋ ಜ್ವರ ಬಂದಿತ್ತು. ಹೋಗೋದು ಬೇಡ ಅಂತ ಸ್ಕಿಪ್ ಮಾಡ್ಕೊಂಡು ಸುಮ್ಮನಾದೆ. ಆಮೇಲೆ ಅವರು ಇಲ್ಲ, ನಾನು ಡ್ಯೂಟಿ ತೊಗೊಂಡಿದ್ದೀನಿ, ಹೋಗಲೇಬೇಕು ಅಂತ ಹೋದರು. ಸೊ ನಾನು ಮತ್ತೆ ಉಳ್ಕೊಂಡು ಏನು ಮಾಡಲಿ ಅಂತ ಹೇಳಿ ಹೊರಟಿದ್ದೀನಿ ಫೈನಲ್ ಆಗಿ. ಇವಾಗ ಹೊರಡಬೇಕು, ಬೇಗ ಬೇಗ ಟೈಮ್ ಇಲ್ಲ. ಓಕೆ, ಹೀಗೆ ನೋಡ್ತಾ ಇದ್ದೀವಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೋ ರೆಡಿ ಆಗಿದ್ದಾಯಿತು, ಪೂಜೆ ಕೂಡ ಆಯಿತು. ಆ್ಯಂಡ್ ಈ ಥರ ಸಿಂಪಲ್ ಗೌನ್ ಇರ್ತೀರ ಅದನ್ನು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು. ಓಕೆ, ಹೊರಡೋಣ ಬನ್ನಿ. ಲೇಸಮ್ಮ, ಲೇಸು ತಿನ್ಬಿಡು, ತಿನ್ಬಿಡು. ಹೆಂಗಮ್ಮ ಓಪನ್ ಮಾಡೋದು? ನೀನು ಮಾಡು, ನೀನು ಮಾಡು, ನೀನು ಮಾಡು, ನೀನು ಮಾಡು. ಆಂಟಿ ಬಸ್ಸು ಇನ್ನು ಆವಾಗಲೇ ಹೇಳ್ದಾಗೆ ನಾನು ಶಾಂತ ಆಂಟಿ ಒಂದು ಕಡೆ ಹತ್ಕೊಂಡ್ವಿ. ಭಾಗ್ಯ ಆಂಟಿ ಇನ್ನೊಬ್ಬರು ಅವ್ರ ಫ್ರೆಂಡ್ ಬಂದಿದ್ದರು. ಸೊ 4 ಜನ ಹೋಗ್ತಾ ಇದ್ದೀವಿ. ಬಸ್ಸು ಫ್ರೀ ಇತ್ತು ಇವತ್ತು. ಸ್ವಲ್ಪ ನಿಂತ್ಕೊಂಡು ಹೋಗೋ ಥರ ಏನಿರಲಿಲ್ಲ, ಆರಾಮಾಗಿ ಕೂತ್ಕೊಂಡು ಹೋದ್ವಿ. ಇವಾಗ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಸ್ಟಾರ್ಟು. ಸೊ ನೋಡಿ ಎಷ್ಟು ಭರ್ಜರಿ ಏನು ಹೇಳ್ತಾರೆ ಡೆಕೋರೇಷನ್ಸ್ ಐಟಮ್ ಎಲ್ಲ ಹಾಕಿದ್ದಾರೆ ಅಂತ. ತುಂಬಾ ಖುಷಿಯಾಯಿತು ನೋಡಿ. ಹೊರಗಡೆ ಬರೋದು ಅಪರೂಪ. ನಾವು ಬಂದಾಗ ಈ ಥರ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಫೈನಲ್ ಆಗಿ ನಾವು ಇವತ್ತು ಬಂದಿರೋದಂತೂ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿದ್ದಂಥದ್ದು. ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ ಎಂಟ್ರೆನ್ಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ನಾನಂತೂ ಇವತ್ತು ಕತೆ ಗೋವಿಂದ ಅಂದ್ಕೊಂಡೇ ಹೋದ್ವಿ. ಬಟ್ ನಾವು ಅಂದ್ಕೊಂಡಿರೋ ಥರ ಏನು ಅನ್ನಿಸ್ಲಿಲ್ಲ. ನಾವು ಬಂದು 100 ರೂಪೀಸ್ ತೊಗೊಂಡು ಆ ಸರ್ದಿ ಏನು ಕ್ಯೂ ಬರುತ್ತೆ ಆ ಸರ್ದಿಲಿ ಹೋಗಿದ್ದಂಥದ್ದು. ನೋಡ್ಬೋದು, ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರು. ಇಲ್ಲಿಗೆ ತುಂಬ ಅಂದರೆ ತುಂಬ ರಶ್ ಇತ್ತು. ನಾರ್ಮಲಾಗಿ ಅಮೌಂಟ್ ಏನು ಕೊಡದೆ ಹೋಗ್ತೀವಿ ಅಂದಿದ್ರೆ ನಿಜವಾಗ್ಲೂ ಎಷ್ಟೊತ್ತಾಗ್ತಾಯಿತ್ತು ನನಗಂತೂ ಗೊತ್ತಿಲ್ಲ. ನಾವು 100 ರೂಪೀಸ್ ಕೊಟ್ಟು ಹೋಗಿದ್ದಂಥದ್ದು. ಈ ರೀತಿ ಆಯಿತು. ನೋಡ್ಬೋದು, ಅವ್ರಿಗೆಲ್ಲ ಸ್ಪೆಷಲ್ ದರ್ಶನ ಅಂತಲೇ ಹೇಳ್ಬೋದು. ಬೇಗ ಬೇಗ ಬಿಟ್ಟರು. ಇನ್ನು ಕ್ಯೂ ಸಾಲಲ್ಲಿ ಮನ್ವಿನ ನೋಡಿ ಆ ಮಗು ಮಾತಾಡ್ಸೋಕ್ಕೆ ಬರ್ತಾಯಿದೆ. ಬಟ್ ಇವನು ಹಿಂದಿಂದೇ ಹೋಗ್ತಾ ಇದ್ದ. ತುಂಬಾ ಆ ಹುಡುಗಿಗೆ ಭಯ ಪಟ್ಕೊಂಡು ಹಿಂದೆನೇ ಹೋಗ್ತಾ ಇದೆ. ಸೊ ಹಾಗೆ ರೇಗಿಸ್ತಾ ಇದ್ದೀನಿ ನೋಡಿ. ಅವನು ಹಿಡ್ಕೊ 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 ಹಿಡ್ಕೊ. ಅಮ್ಮ ಇಲ್ಲೋಡು, ಇಲ್ಲೋಡಮ್ಮ ಇಲ್ಲಿ. ಏನು ನಿನ್ನ ಹೆಸರು? ಏನು ನಿನ್ನ ಹೆಸರು? ನಿನ್ನ ಹೆಸರೇನು? ಹಾಯ್ ಮಾಡು ಇಲ್ಲಿ. ತಂಗಿ ಪಾಪ ಅಲ್ವಾ? ಅಯ್ಯೋ ಅಯ್ಯೋ ಪಾಪ ಹೋಗ್ತದ. ಮನ್ವಿ ಬಂದ, ಮನ್ವಿ. ಹಾಯ್ 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 ಹಾಯ್. ಬಾಯಿ ಬೇಡ, ಬಾಯಿ ಬೇಡ. ಇನ್ನು ನಾನು ಈ ದೇವಸ್ಥಾನಕ್ಕೆ ಇದೇ ಮೊದಲನೇ ಬಾರಿ ಬರ್ತಾ ಇರೋದು. ನಿಜವಾಗ್ಲೂ ಹೇಳ್ತಿದ್ದೀನಿ, ಯಾವ ಥರ ಹೋದ್ವಿ ಯಾವ ಥರ ಬಂದ್ವಿ ಅನ್ನೋದೇ ಗೊತ್ತಿಲ್ಲ. ಆಂಟಿ ಕರ್ಕೊಂಡೋದ್ರು, ಅವ್ರ ಜೊತೆ ಹೋಗಿ ಬಂದಿದ್ದಷ್ಟೇನೆ. ಆದರೆ ತುಂಬಾ ಜನ ಇದ್ದರು. ನಾನು ಸದ್ಯ ಮಕ್ಕಳು ಯಾರೂ ಇರಲಿಲ್ಲಲ್ಲ, ನಮ್ಮ ಪಾಡಿಗೆ ನಾವೇ ಹೋಗಿ ಬಂದಿದ್ದು. ಸೊ ಹಾಗಾಗಿ ರಿಸ್ಕ್ ಆಗಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಅಂತಲೇ ಹೇಳ್ಬೋದು. ಇಲ್ಲೇನೋ ಗೊತ್ತಿಲ್ಲ, ಬೀಗಗಳು ಎಲ್ಲ ಕಟ್ಟಿದ್ರು, ತುಂಬ ಬೀಗಗಳೆಲ್ಲ ಕಟ್ಟಿದ್ರು.
ಇದರ ವಿಶಿಷ್ಟತೆ ಏನು ಅಂತ ನನಗೆ ಗೊತ್ತೇ ಆಗಲಿಲ್ಲ ಕೊನೆಗೂ. ಯಾರ್ಯಾರೋ ಬಂದು ಕಟ್ತಾರೆ ಅಂತ ಹೇಳಿದರು ಆಂಟಿ. ಸೊ ಕೇಳ್ಕೊಂಡು ಬಂದೆ. ಒಳಗಡೆ ಒಂದು ಈ ಥರದ್ದೊಂದು ಮರ ಇದೆ. ಅಲ್ಲೇ ನೋಡ್ಬೋದು ನಿಂಬೆಹಣ್ಣು ದೀಪ ಹಚ್ತಾ ಇದ್ದಾರೆ, ಮಾಡೋರು ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ. ಇದು ಕೂಡ ಅಷ್ಟೇ ಸಖತ್ತಾಗಿತ್ತು. ದೇವರಿಗೆ ಅಲ್ಲೂ ಒಂದು ಸಾಯಿಬಾಬಾಗೆ ನಮಸ್ಕಾರ ಹಾಕ್ಕೊಂಡು ಬಂದಿದ್ದಂಥದ್ದು. ಇನ್ನು ಇದೇ ಒಳಗಡೆ ಗರ್ಭಗುಡಿ ಏನು ಹೇಳ್ತಾರೆ ಇದೇ ದೇವಸ್ಥಾನ. ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆ. ನನಗೆ ತುಂಬಾ ಭಯ ಇತ್ತು ವಿಡಿಯೋ ಮಾಡೋದೇ ಬೇಡ ಅಂತ. ಜಸ್ಟ್ ಇಲ್ಲಿ ಗಂಟ ಮಾತ್ರ ಕ್ಲಿಪ್ಪಿಂಗ್ ತಗೊಂಡಿರ್ತಾರೆ. ಸುಮ್ಮನೆ ಬಿಡ್ತಾರೆ, ನಾವು ಗೊತ್ತಾಗಲ್ಲ. ಚೈನ್ ಹಾಕಿ ಬಿಡಬಾರ್ದು. ಅಲ್ಲಿ ಎಷ್ಟು ಬಂದೆ ವಾಪಸ್ ಫಸ್ಟು ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಅಂತ ಹೇಳಿದೆ. ಆ ದೇವ್ರ ಹತ್ರ ಕೆಳಗಡೆ ಪಾದ ಮುಟ್ಟಿಸೋ ಅಷ್ಟೊತ್ತಿಗೆ ನೀರು ಹಾಕ್ತಾರೆ. ಆ ದೇವರು ಪಾದದ ನೀರು ನೋಡ್ಬೋದು. ನಮ್ಮದು ತಲೆಯೆಲ್ಲ ಬೆಟ್ಟ ಅಂದರೆ ತೇವ ಆಗಿದೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಫುಲ್ಲು ಖುಷಿಯಾಯಿತು ನನಗಂತೂ. ಇನ್ನು ಇಲ್ಲಿ ತುಂಬ ಒಳಗಡೆ ಇನ್ನೂ ವಿಶಿಷ್ಟವಾದ ದೇವ್ರುಗಳಿದ್ದಾವೆ. ತುಂಬ ಅಂದರೆ ತುಂಬ ದೇವ್ರುಗಳಿದ್ದಾವೆ. ಸೊ ಅಲ್ಲಿಂದ ಬಂದು ನಾವು ಈಚೆ ಹಿಂಗೆ ಬಂದ್ವಿ. ಅಲ್ಲಿ ಬರ್ತಾ ಪ್ರಸಾದ ಕೊಡ್ತಾಯಿದ್ದಾರೆ. ತಂಬಿಟ್ಟು ಮಾಡ್ಕೊಂಡು ಬಂದಿದ್ರು. ಸೊ ತಂಬಿಟ್ಟನ್ನ ಕೊಡ್ತಾಯಿದ್ರು. ಸೊ ಈಸ್ಕೊಂಡು ಹೊರಗಡೆ ಹೋದ್ವಿ. ಇಲ್ಲಿ ದೇವ್ರ ಸೀರೆ ಪ್ರಸಾದ ಈ ಥರದ್ದೆಲ್ಲ ತುಂಬ ಮಾರ್ತಾಯಿದ್ರು. ಯಾರು ಹೋಗಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ಇನ್ನು ಈ ಒಂದು ಲೈನ್ ನನಗೆ ತುಂಬಾ ಇಷ್ಟ ಆಯಿತು. ಕಾಳಿಕೋಟೆ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಇತ್ತು. ಸಖತ್ತಾಗಿತ್ತು ಈ ಒಂದು ಲೈನು. ಫುಲ್ ಖುಷಿಯಾಗೋಯಿತು. ನೋಡ್ಬೋದು ಈ ರೀತಿ ಒಂದು ನೇಮ್ ಬೋರ್ಡ್ನ ಹೊರಗಡೆ ಹಾಕಿದ್ದಾರೆ. ಶ್ರೀ ಬಂಡೆ ಮಹಾಕಾಳಿ ಅಂತ. ದೇವರು ಬಂದು ಈ ರೀತಿ ಇದೆ. ನೀವು ನೋಡಿಲ್ಲ ಅಂದರೆ ಒಂದು ಸತಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ನಾನಂತೂ ಎಲ್ಲ ದೇವ್ರುಗಳ್ನೂ ಮಿಸ್ ಮಾಡ್ಕೊಂಡಿದ್ದೆ ಅಂತಲೇ ಫೀಲ್ ಆಯಿತು. ಇಲ್ಲಿ ಒಂದು ಟೊಮೊಟೊ ಪಲಾವ್ ಕೊಡ್ತಾಯಿದ್ರು. ಸಖತ್ತಾಗಿತ್ತು ಟೊಮೊಟೊ ಪಲಾವ್. ಬಿಸಿ ಬಿಸಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಪ್ರಸಾದ ಅಂದಮೇಲೆ ಕೇಳಬೇಕಾ ಹಂಗಿತ್ತು. ಅಲ್ಲಿಂದ ನಾವು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಆಟೋದಲ್ಲಿ ಮನೆ ಕಡೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಹೋಗ್ತಾ ಹೋಗ್ತಾ ಹಾಗೆ ಪ್ಲಾನ್ ಚೇಂಜ್ ಆಯಿತು. ಇನ್ನು ಟೈಮ್ ಬಂದು 2:00 2:39 ಆಗಿತ್ತು. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ. ಇನ್ನೊಂದು ದೇವಸ್ಥಾನಕ್ಕೆ ಯಾವುದಕ್ಕೆ ಹೋದ್ವಿ ಏನು ಎತ್ತ ಅನ್ನೋದನ್ನ ಹಾಗೆ ನೋಡಿ ಕಂಟಿನ್ಯೂ ಇರುತ್ತೆ. ಕ್ಲೋಸ್ ಮಾಡಿಬಿಟ್ಟವ್ರು ಆಂಟಿ. ಎಸ್, ಇನ್ನೊಂದು ದೇವಸ್ಥಾನ ಬಂದು ಅಂಗಳ ಪರಮೇಶ್ವರಿ ಅಂತ. ಈ ದೇವಸ್ಥಾನಕ್ಕೆ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗ್ಬೇಕು ಅಂತ. ಆಂಟಿ ಟೈಮ್ ಇದೆಯಲ್ವ ಹೋಗ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದ್ವಿ. ನಮ್ಮ ಟೈಮು ಏನು ಮಾಡೋಂಗಿಲ್ಲ. ಜಸ್ಟ್ ಒಂದು 20 ಮಿನಿಟ್ಸ್ ಬ್ಯಾಕ್ ಕ್ಲೋಸ್ ಆಗಿತ್ತಂತೆ. ಅಲ್ಲೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅಷ್ಟು ಆಸೆಯಿಂದ ಬಂದ್ವಿ, ಕ್ಲೋಸ್ ಆಗಿದೆಯಲ್ಲ ಅಂತ ಸ್ವಲ್ಪ ತುಂಬಾ ಡಿಸಪಾಯಿಂಟ್ ಆಯಿತು. ಏನೂ ಮಾಡೋಂಗಿಲ್ಲ. ಹೋದ್ಮೇಲೆ ಅಲ್ಲೇ ಇರುವಂಥ ದೇವ್ರುಗಳಿಗೆ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ. ವೆರೈಟೀಸ್ ದೇವ್ರುಗಳಿದೆ ಇಲ್ಲೂ. ನೋಡ್ಬೋದು. ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ಮೇ ಬಿ ದೇವಸ್ಥಾನ ಓಪನ್ ಇದ್ದರೆ ಇವೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ನೇಮ್ ಬೋರ್ಡಲ್ಲಿ ಹಾಕಿದ್ರು ನೋ ಯೂಸ್ ಫೋನ್ ಅಂತ. ಹೀಗೆ ನೋಡ್ಬೋದು. ಕೆಲವೊಂದು ದೇವಸ್ಥಾನಗಳು ಓಪನ್ ಇತ್ತು. ಅಲ್ಲೇ ಹಾಗೆ ನಮಸ್ಕಾರ ಹಾಕ್ಕೊಂಡು ಮುಂದೆ ಬಂದ್ವಿ.
ನನ್ನ ಪ್ರಕಾರ 90% ದೇವಸ್ಥಾನ ಓಪನ್ ಇದ್ದರೆ ಇದೆಲ್ಲ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂದ್ಕೊತೀನಿ. ಇಲ್ದಿದ್ದಕ್ಕೇ ಈ ಥರ ಆಯಿತು. ಈ ಒಂದು ದೇವರು ಬಂದು ಈ ಥರ ಮಲಗಿರೋವಂಥ ದೃಶ್ಯ ನೋಡಿದೆ ನಾನು. ಬಟ್ ಇದ್ರದ್ದು ವಿಶೇಷತೆ ಏನು ಎತ್ತ ಅಂತ ನಾನು ಆಂಟಿ ಕೇಳಿದೆ. ನನಗೂ ಗೊತ್ತಿಲ್ಲ ಅಂತ ಹೇಳಿದರು ಆಂಟಿ. ತುಂಬ ದೊಡ್ಡ ಹಾಲು, ಈ ಹಾಲಲ್ಲಿ ತುಂಬ ದೊಡ್ಡದಾಗಿರುವಂಥ ಈ ದೇವರು. ಈ ಥರ ನೋಡ್ಕೊಂಡು ಬಂದೆ. ಖಂಡಿತವಾಗ್ಲೂ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಬಂದು ಅಶ್ವತ್ಥಕಟ್ಟೆ ಅರಳಿ ಮರ ಏನು ಹೇಳ್ತಾರೆ ಅದೊಂದು ಇಲ್ಲಿದೆ. ಅಲ್ಲಿಂದ ಹಿಂಗೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಬಂದು ಮುನೀಶ್ವರ ದೇವರು ಇದೆ. ಹೀಗೆ ತುಂಬ ದೇವರುಗಳು ತುಂಬ ವೆರೈಟೀಸ್ ಇತ್ತು ಒಳಗಡೆ. ಅಲ್ಲೇ ಎಲ್ಲ ನಮಸ್ಕಾರ ಹಾಕ್ಕೊಂಡು ಹೀಗೆ ಬಂದಿರೋಂಥದ್ದು. ಏನೇ ಆಗಲಿ ಅಷ್ಟು ಆಸೆ ಇಟ್ಕೊಂಡು ಅಲ್ಲಿ ಗಂಟ ಹೋದ್ವಿ. ಇದೊಂದು ದೇವಸ್ಥಾನ ಓಪನ್ ಇದ್ದರೆ ಇನ್ನೂ ಫುಲ್ ಖುಷಿ ಆಗ್ತಾಯಿತ್ತು ಅಂತ ಅನ್ನಿಸ್ತು. ಬಟ್ ಓಪನ್ ಇರಲಿಲ್ಲ, ಸೊ ಸ್ವಲ್ಪ ಬೇಜಾರಾಯಿತು. ಈ ಒಂದು ಬಾವಿ ಒಂದು ಪುಟ್ಟದಾಗಿದೆ. ಈ ಬಾವಿಯಲ್ಲಿ ಜನ ದುಡ್ಡು ಮತ್ತು ಚೇಂಜ್ ಏನು ಹೇಳ್ತಾರೆ ಅದನ್ನೆಲ್ಲ ಹಾಕಿದ್ದಾರೆ, ನೋಡ್ಬೋದು. ಬಟ್ ಚೇಂಜ್ ಎಲ್ಲ ಮುಳುಗಿಲ್ಲ. ನಂಗೆ ಅದೇ ಆಶ್ಚರ್ಯ ಆಯಿತು. ನೋಡ್ಕೊಂಡು ಹಾಗೆ ಬಂದ್ವಿ. ಇಲ್ಲಿ ನೋಡ್ಬೋದು ಎಷ್ಟು ಮುತ್ತಗಳ ಥರ ಇರುವಂಥ ದೇವಸ್ಥಾನ ಎಲ್ಲ ಇದೆ. ನಿಮ್ಮ ಮುಂದೆ ನೀವೇ ನೋಡಿ ಗೊತ್ತಾಗುತ್ತೆ. ಇನ್ನು ಈ ತಾಯಿನ ತೂಗೋ ಭಾಗ್ಯ ನನಗೆ ಸಿಕ್ಕಿದೆ. ಅಂದರೆ ಏನು ಹೇಳ್ತಾರೆ, ಈ ಜೋಕಾಲಿನ ತೂಗೋ ಭಾಗ್ಯ ನನಗೆ ಸಿಕ್ಕಿತ್ತು. ಸೊ ಇದನ್ನು ತೂಗಿ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಬಂದಿದ್ದಂಥದ್ದು. ತುಂಬಾ ಖುಷಿ ಆಯಿತು. ಇಲ್ಲೋಡಂಟಿ ಇನ್ನು ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ಕೂತ್ಕೊಂಡ್ವಿ. ದೇವಸ್ಥಾನದ ಹತ್ರ ಕೂತ್ಕೊಂಡು ಮನೆ ಕಡೆ ಹೊರಡಬೇಕು ಅಂದ್ಕೊಂಡು ಹೊರಟ್ವಿ. ಫೈನಲಾಗಿ ಮನ್ವಿ ಜೋಕಾಲಿ ಮಾಡಿ ನಡಿ ದೇವ್ರಿಗೆ ಅಂತ ಹೇಳಿ ಮಾಡಿಸ್ಕೊಂಡು ಮನೆ ಕಡೆ ಬಂದಿರೋಂಥದ್ದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. 3ನೇ ಆಷಾಢದ ಶುಕ್ರವಾರದ ವ್ಲಾಗ್. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.